ಕ್ಯಾಮ್ರಾ ಕಡೆ ಹಾಕಿ ನೀರು ಹಾಕಿ ನೀರು ಹಾಕಿ SM ತೆಲಗಾಣಿ ಅಂತೇಳಿ ಸರ್. ಇವತ್ತು ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಒಂದು ಸರ್ಕಾರ ಕಾವಲು ಸಮಿತಿಯನ್ನು ಮಾಡಿದೆ. ಈ ಕಾವಲು ಸಮಿತಿಗೆ PDO ಅವರು, ನಮ್ಮ CDP ಅವರು ಹಾಗೂ ಮೇಲ್ವಿಚಾರಕಿಯರು ಇತರೆ ಒಂದು 8-9 ಜನರನ್ನು ಸದಸ್ಯರನ್ನಾಗಿ ಮಾಡಿದೆ. ಇದರ ಉದ್ದೇಶ ಬೇಟಿ ಬಚಾವೋ ಬೇಟಿ ಪಢಾವೋ. ಇದು ಘನ ಸರ್ಕಾರದ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಯೋಜನೆ. ಇದನ್ನು ಊರ್ಜಿತಗೊಳಿಸುವುದು ಸಲುವಾಗಿ ಈ ಪಂಚಾಯಿತಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ, ಈ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಶಿಕ್ಷಕರು ಊರಿನಲ್ಲಿ ಇರೋದರಿಂದ ಇವರಿಗೆ ಹೆಚ್ಚಿನ ವಿಷಯಗಳು, ಈ ಊರಿನಲ್ಲಿ ಏನು ನಡೀತದೆ, ಯಾವ್ಯಾವ ಕಾರ್ಯಕ್ರಮ ನಡೀತಾವು, ಅಪ್ರಾಪ್ತ ವಯಸ್ಕರ ಮದುವೆ ಆಗ್ತದೆ ಹೇಗೋ ಅನ್ನೋ ಉದ್ದೇಶ ಅವ್ರಿಗೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನೆಲ್ಲ ಕರೆದು ಅವ್ರ ಸಮಕ್ಷಮದಲ್ಲಿ ಈ ಒಂದು ಸಭೆಯನ್ನು ಕೈಗೊಂಡ್ವಿ. ಅವರಿಗೆ ಈ ಸರ್ಕಾರದ ಒಂದು ಒಳ್ಳೆಯ ಯೋಜನೆಯನ್ನು ತಿಳಿಸಿ ಹೇಳಿ ಮಕ್ಕಳನ್ನು ಅಂದ್ರೆ ಅಪ್ರಾಪ್ತ ಮಕ್ಕಳನ್ನು, ಬಾಲಕಿಯರನ್ನು ಅಂದರೆ ಬೇಟಿ ಮಕ್ಕಳನ್ನು ಯಾವ ರೀತಿ ನಾವು ನಮ್ಮ ಊರಿನ ಸುರಕ್ಷತೆಗಾಗಿ ಹಾಗೂ ಅವರು ಒಳ್ಳೆಯ ರೀತಿಯಿಂದ ಜೀವನ ಮಾಡಲಿಕ್ಕಾಗಿ ಕಾನೂನು ಏನೇನಿದ್ದಾವೆ ಅನ್ನೋದನ್ನು ತಿಳುವಳಿಕೆ ಹೇಳಿದ್ವಿ. ಅವರೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ರು. ನಮ್ಮ ಶಿಕ್ಷಕರಿಂದ ಇಲ್ಲಿಯವರು ಹಾಗೂ ಸುತ್ತಮುತ್ತ ಹೈಸ್ಕೂಲ್ನ ಶಿಕ್ಷಕರಿಂದ ಹಾಗೂ ವೈದ್ಯಕೀಯ ಇಲಾಖೆಯವರು ಭಾಗವಹಿಸಿದ್ರು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ, ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಪ್ರಬುದ್ಧವಾಗಿ ನಿರ್ವಹಿಸಿಕೊಂಡು ಹೋಗ್ತಾರ ಅನ್ನೋ ಒಂದು ಆಶೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮ್ಮ CDP ಆಫೀಸಿನ ಅಧಿಕಾರಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ಕಂದಗಲ್ ವಲಯದ ಅಂಗನವಾಡಿ ಮೇಲ್ವಿಚಾರಕಿ ರಾಜೇಶ್ವರಿ ಗೌಡರ್ ಅಂತಂದು. ಈಗ ಈ ವಾರದಿಂದ ಪ್ರತಿ ಪಂಚಾಯಿತಿಯಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದ ಅಂಗವಾಗಿ ಕಾವಲು ಸಮಿತಿಯ ಸದಸ್ಯರಿಗೆ ಒಂದು ದಿನದ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನನ್ನ 5 ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಕೊನೆಯದಾಗಿ ಹಿರೇಕೊಡಗಲಿ ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಮುದ್ದು ಮಕ್ಕಳು ಕೂಡ ಈ ಸಭೆಗೆ ಹಾಜರಾಗಿದ್ದರು. ಈಗ ತಾನೇ ಜಸ್ಟ್ ಹೋದರು. ಅವರಿಗೆ ಮಕ್ಕಳ ರಕ್ಷಣೆ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ, ಬಾಲಕಿಯರ ಮಕ್ಕಳ ಮಾರಾಟದ ಬಗ್ಗೆ, ಮಹಿಳಾ ದೌರ್ಜನ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿ ಹೇಳಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಸಿಯನ್ನು ನಟ್ಟು ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪಂಚಾಯಿತಿ ಮಟ್ಟದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಯವರು ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ. ಹಿರೇಕೊಡಗಲಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವತ್ತು ಕಾವಲು ಸಮಿತಿಯ ಒಂದು ಸಭೆಯನ್ನು ಕರೆದಿದ್ದೀವಿ. ಕಾವಲು ಸಮಿತಿಯ ಸಭೆಯಲ್ಲಿ ಬೇಟಿ ಬಚಾವೋ ಮತ್ತು ಬೇಟಿ ಪಢಾವೋ ಅಂತಕ್ಕಂಥ ಯೋಜನೆಯ ಬಗ್ಗೆ ಚರ್ಚೆ ಮಾಡಿ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ದೌರ್ಜನ್ಯವನ್ನು ತಡೆಗಟ್ಟುವ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಮತ್ತು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವುದರ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಲಾಯಿತು.